ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಹೊರಡಿಸಿರ್ತಕ್ಕಂತಹ ಮಾರ್ಚ್ 25ರಂದು ನಡೆದಿರ್ತಕ್ಕಂಥ ಪ್ರಥಮ ಭಾಷೆ ಕನ್ನಡ ಫೈನಲ್ ಎಕ್ಸಾಮ್ನ ಕೀ ಆನ್ಸರನ್ನು ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ ಇರುತ್ತೆ. ನಿಮ್ಗೆ ಈಗಾಗಲೇ ತಿಳಿದಿರತಕ್ಕಂತಹ ವಿಷಯ. ಪ್ರಶ್ನೆ 6 ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ವ್ಯಂಜನಾಕ್ಷರಗಳ ಬಗ್ಗೆ ನಿಮಗೆ ಪರಿಚಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇದರ ಉತ್ತರ ತುಂಬ ಸುಲಭ. ಆಪ್ಷನ್ 5, 7, 13, 10. ಕರೆಕ್ಟ್ ಆನ್ಸರ್ 10. ಹಾಗೆ ಪ್ರಶ್ನೆ 2, ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ವಾಗ್ ಪ್ಲಸ್ ದೇವಿ. ಆಪ್ಷನ್ಸ್: ಆದೇಶ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಈಗಾಗಲೇ ಹೇಳಿದೆ ನಾನು. ಬಿಡಿಸಿ ಬರೆದಾಗ ವಾಕ್ ಪ್ಲಸ್ ದೇವಿ ಅಂತ ಇರುತ್ತೆ. ಹಾಗಾಗಿ ಇದು ಜಸ್ತ್ವ ಸಂಧಿ. ಪೂರ್ವ ಪದದ ಕೊನೆಯ ಅಕ್ಷರ ಬದಲಾವಣೆ ಆದಾಗ ಏನಾಗುತ್ತೆ? ಅದು ಜಸ್ತ್ವ ಸಂಧಿ ಆಗುತ್ತೆ. ಹಾಗೆ ಉತ್ತರ ಪದದ ಕಡೆಗೆ ಬದಲಾವಣೆ ಆದರೆ ನಿಮಗಾಗಲೇ ಗೊತ್ತಿದೆ, ಆದೇಶ ಸಂಧಿ ಅನಿಸ್ಕೊಳ್ಳುತ್ತೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಬಿ, ಜಸ್ತ್ವ ಸಂಧಿ. ಪ್ರಶ್ನೆ 3, ತೃತೀಯ ವಿಭಕ್ತಿಯ ಕಾರಕಾರ್ಥ. ವಿಭಕ್ತಿ ಪ್ರತ್ಯಯಕ್ಕೆ ಹೋದಾಗ ಕಾರಕಾರ್ಥಗಳು ಆಪ್ಷನ್ಸ್: ಕರಣಾರ್ಥ, ಕರ್ಮಾರ್ಥ, ಸಂಪ್ರದಾನ, ಸಂಬಂಧ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ಆಪ್ಷನ್ ಎ ಕರಣಾರ್ಥ ಕರೆಕ್ಟ್ ಆನ್ಸರ್. ಪ್ರಶ್ನೆ 4, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಲ್ಲೆಲ್ಲ ಈ ಚಿಹ್ನೆ ಬಳಸಲಾಗುವುದು. ಆಪ್ಷನ್ಸ್: ಉದ್ಧರಣ, ವಾಕ್ಯವೇಷ್ಟನ, ಅರ್ಧ ವಿರಾಮ, ಪೂರ್ಣ ವಿರಾಮ. ಕರೆಕ್ಟ್ ಆನ್ಸರ್ ಅರ್ಧ ವಿರಾಮ. ಆಪ್ಷನ್ ಸಿ ಅರ್ಧ ವಿರಾಮ. ಪ್ರಶ್ನೆ 5, ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕೊರೆತ ಅನ್ನೋ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತಕ್ಕಂಥದ್ದು. ಆಪ್ಷನ್ಸ್: ಕೃದಂತನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ, ತದ್ದಿತಾಂತ ಭಾವನಾಮ. ಕರೆಕ್ಟ್ ಆನ್ಸರ್ ಬಿ, ಕೃದಂತ ಭಾವನಾಮ. ತ ಅಂತಕ್ಕಂತಹ ಏನಾಗಿದೆ ಅಲ್ಲಿ ಅಕ್ಷರ ಬಂದಿದೆ. ಹಾಗೆ ಪ್ರಶ್ನೆ 6, ಕಣ್ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ಕಣ್ಣನ್ನು ತೆರೆ ಅಂತ ಸ್ಪ್ಲಿಟ್ ಮಾಡಬಾರ್ದಾಗ, ಬಿಡಿಸಿ ಬರೆದಾಗ ಕಣ್ಣನ್ನು ತೆರೆ, ಕಣ್ದೆರೆ. ಅನ್ನು ಅಂತ ಬಂದಾಗ ನಿಮಗೆ ಈಗಾಗಲೇ ಗೆಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ಸ್: ಅಂಶಿ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಕರೆಕ್ಟ್ ಆನ್ಸರ್ ಸಿ, ಕ್ರಿಯಾ ಸಮಾಸ. ಮುಂದಿನ ಪ್ರಶ್ನೆ, ಸಂಬಂಧಿ ಪದ ಬರೆಯುವುದು. ನೋಡಿ, ಇದು 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 7, ಹಲವು ಅಂತಕ್ಕಂಥದ್ದು ಪರಿಮಾಣವಾಚಕ. ತೆಂಕಣ ಅಂತಕ್ಕಂಥದ್ದು ದಿಕ್ಕನ್ನು ಸೂಚಿಸುತ್ತೆ. ಮೂಡಣ, ಪಡುವಣ, ಬಡಗಣ, ತೆಂಕಣ ಅಂತಕ್ಕಂಥದ್ದು ಇದು ದಿಗ್ವಾಚಕ ಪದ ಆಗಿದೆ. ಕರೆಕ್ಟ್ ಆನ್ಸರ್ ದಿಗ್ವಾಚಕ. ಪ್ರಶ್ನೆ 8, ಕೋಕಿಲ, ಕೋಗಿಲೆ. ಇದು ತತ್ಸಮ ತದ್ಭವ ಪದ. ವರ್ಣ ಡ್ಯಾಶ್ ವರ್ಣ. ಇದರ ಕರೆಕ್ಟ್ ಆನ್ಸರ್ ಬಣ್ಣ. ಪ್ರಶ್ನೆ 9, ಜನಕ, ಜನೈಕ್ಯ, ಇಸ್ವಾಸ. ಇದು ಗ್ರಾಂಥಿಕ ಪದದಲ್ಲಿ ಬರುತ್ತೆ. ವಿಶ್ವಾಸ, ಇಸ್ವಾಸ, ವಿಶ್ವಾಸ. ಪ್ರಶ್ನೆ 10, ಕೆನೆಮಸರು, ಜೋಡು ನುಡಿ, ಸಾಕು ಸಾಕು. ಇದು ಒಂದೇ ಶಬ್ದ 2 ಸಾರಿ ಬಂದಾಗ ಬೇಗ ಬೇಗ, ಸಾಕು ಸಾಕು, ಈ ರೀತಿಯ ಪದಗಳನ್ನು ಏನಂತ ಕರೀತಾರೆ? ಡ್ಯಾಶ್. ಉತ್ತರ ದ್ವಿರುಕ್ತಿ ಪದ. ದ್ವಿರುಕ್ತಿಯನ್ನು 2 ಪದಗಳು ದ್ವಿರುಕ್ತಿ ಪದಗಳಾಗಿ ಬರ್ತವೆ. ಮುಂದಿನ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಪ್ರಶ್ನೆ 7 ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 11, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್. ಪ್ರಶ್ನೆ 12, ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ಬೆಳ್ಗೊಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ. ಪ್ರಶ್ನೆ 13, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಶಿವನ ಸಮುದ್ರ ಬಳಿಯ ಕಾವೇರಿ ನದಿಯಿಂದ ಉತ್ಪಾದಿಸಿದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವು ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆಯಾಗಿದೆ. ಪ್ರಶ್ನೆ 14, ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವಗುರು ದ್ವಿಜರ ಪೂಜೆಯನ್ನು ಮಾಡ್ತಾ ಕಳಿತಾನೆ. ಪ್ರಶ್ನೆ 15, ಕವಿ GS ಶಿವರುದ್ರಪ್ಪನವರು ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ? ಕವಿ GS ಶಿವರುದ್ರಪ್ಪನವರು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕು ಎಂದು ಹೇಳಿದ್ದಾರೆ. ಪ್ರಶ್ನೆ 16, ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ? ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ. ಪ್ರಶ್ನೆ 17, ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮೂಲ್ಕಿಯ ವಾಸುದೇವ ಪ್ರಭು. ಹಾಗೆ ಮುಂದಿನ ಪ್ರಶ್ನೆ, 3-4 ವಾಕ್ಯಗಳಲ್ಲಿ ಉತ್ತರ ಬರೆಯೋದು.
ಇಲ್ಲಿ 2 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ 10 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊಳ್ತಾ ಬನ್ನಿ, ನಾನು ಹೇಳೋದಿಲ್ಲ. ಯಾರಿಗೆ ಈ ಆನ್ಸರ್ ಗೊತ್ತಾಗಿಲ್ವೋ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಇಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರದ ಲಿಂಕನ್ನು ನಾನು PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿದ್ಯಾರ್ಥಿಗಳೇ, ಅದನ್ನು ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ಪ್ರಶ್ನೆ 18, 19 ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಂಡ್ರಿ. ಈಗ ಪ್ರಶ್ನೆ 20, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವೇನು ತಿಳಿಸಿ. ಪ್ರಶ್ನೆ 21, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕೆಂದು GS ಶಿವರುದ್ರಪ್ಪನವರು ಹೇಳಿದ್ದಾರೆ. ಪ್ರಶ್ನೆ 23, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು. ಪ್ರಶ್ನೆ 24, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಪ್ರಶ್ನೆ 25, ಭಗತ್ ಸಿಂಗ್ ಹೇಗೆ ಅಮರನಾದನು. ಪ್ರಶ್ನೆ 26, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ. ಪ್ರಶ್ನೆ 27, ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು. ಹಾಗೆ ಮುಂದಿನ ಪ್ರಶ್ನೆ, ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ವಿದ್ಯಾರ್ಥಿಗಳೇ, ಇದು 3 ಅಂಕದ ಪ್ರಶ್ನೆ. 2 ಪ್ರಶ್ನೆ ಇರುತ್ತೆ, ಒಂದು ಗದ್ಯದ ಕಡೆಯಿಂದ ಇರುತ್ತೆ, ಇನ್ನೊಂದು ಪದ್ಯದ ಕಡೆ ಇರುತ್ತೆ. 2 ಕವಿಕೃತಿ ಪರಿಚಯವನ್ನು ಬರೀಬೇಕಾಗುತ್ತೆ. ಕವಿಕೃತಿ ಪರಿಚಯವನ್ನು ಬರೀಬೇಕಾದ್ರೆ ನೀವು ಕವಿಯ ಜನ್ಮಸ್ಥಳ, ಕಾಲ ಅಂದರೆ ಅವರು ಯಾವಾಗ ಹುಟ್ಟಿದ್ರು ಅಥವಾ ಅವರು ಯಾವ ಕಾಲದಲ್ಲಿದ್ದರು ಅಂತಕ್ಕಂಥದ್ದು ಬರೀಬೇಕು. ಇದಕ್ಕೆ 1 ಅಂಕ ಇರುತ್ತೆ. ಅವರು ಬರೆದಿರ್ತಕ್ಕಂಥ ಕೃತಿ, ಅವರಿಗೆ ದೊರೆತಿರ್ತಕ್ಕಂತಹ ಬಿರುದು ಪ್ರಶಸ್ತಿಗಳು, ಇದನ್ನು ಬರೆದ್ರೆ 1 ಅಂಕ. ಇದನ್ನು ವಾಕ್ಯ ರೂಪದಲ್ಲಿ ಬರೆಯೋದಕ್ಕೆ ನೀವು ಬರೆದಿರ್ತಕ್ಕಂಥ ಭಾಷಾ ಶೈಲಿಗೆ 1 ಅಂಕ, ಅಂದರೆ ತಪ್ಪಿಲ್ಲದೆ ಇರೋ ರೀತಿ ಚೆನ್ನಾಗಿ ಅಂದರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಇಷ್ಟ ಆಗೋ ಥರ ಬರೀಬೇಕಾಗುತ್ತೆ. ಇದು 3 ಅಂಕದ ಪ್ರಶ್ನೆ ಆಗಿದೆ. ಮೊದಲನೇ ಪ್ರಶ್ನೆ, ಸಾರಾ ಅಬೂಬಕರ್ ಯುದ್ಧ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕಿ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಕುವೆಂಪು ಅವರು ನಿಮ್ಮ ಹಸಿರು ಪದ್ಯವನ್ನು ಬರೆದಿರ್ತಕ್ಕಂಥವ್ರು. ವಿದ್ಯಾರ್ಥಿಗಳೇ, ಉತ್ತರವನ್ನು ನೋಡ್ಕೊಳ್ಳಿ, ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಕವಿಕೃತಿ ಪರಿಚಯ ಇದ್ದೇ ಇದೆ. ಮುಂದಿನ ಪ್ರಶ್ನೆ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಬೇಕು. ಇದು ಛಂದಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ 3 ಅಂಕ. ಒಂದೇ ಒಂದು ಪ್ರಶ್ನೆ ಇರುತ್ತೆ. ಪ್ರಸ್ತಾರ ಹಾಕೋದಕ್ಕೆ 1 ಅಂಕ. ಪ್ರಸ್ತಾರ ಹಾಕೋದು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ನೋಡಿ, ಇಲ್ಲಿ ಕಾಣಿಸುತ್ತೆ, ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ. ಮೊದಲು ಪ್ರಸ್ತಾರ ಹಾಕಬೇಕು, ಅಂದರೆ ಗುರು ಲಘು ಅಂತ ಹಾಕಬೇಕು. ಆಮೇಲೆ ಗಣವಾಗಿ ಅಂದರೆ ಡಿವೈಡ್ ಮಾಡಬೇಕು, ಅಕ್ಷರಗಳ ಡಿವೈಡ್ ಮಾಡೋದಕ್ಕೆ ಗಣ ಅಂದರೆ ಗುಂಪು ಅಂತ ಅರ್ಥ. ಹಾಗೆ ಕೊನೆಯಲ್ಲಿ ಇದು ಯಾವ ಛಂದಸ್ಸು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಇವರು ಗಣವಾಗಿ ವಿಂಗಡಿಸಿ ನಿಮಗೆ ಯಮ ತಾರಾಜ ಬಾನ ಸಲಗಮ್ ಅಂತಕ್ಕಂಥ ಸೂತ್ರ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳ ಛಂದಸ್ಸಿನ ಉದಾಹರಣೆ ಕುರಿತು ನಿಮಗೆ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ಛಂದಸ್ಸಿನ ಕುರಿತು ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ, ಅದರ ವಿವರಣೆಯನ್ನು ಓದ್ಕೊಂಡು ನೀವು ಗೊತ್ತಾಗಿಲ್ಲ ಅಂದರೆ ಉತ್ತರವನ್ನು ನೋಡ್ಕೊಳ್ಳಿ. ಇದು ಉತ್ಪಲಾಮಾಲಾ ವೃತ್ತದಲ್ಲಿ ಬರ್ತಕ್ಕಂಥದ್ದು. ಭರನಭ ಭರಲಗುಂ. ಹಾಗೆ ಮುಂದಿನ ಪ್ರಶ್ನೆ, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡ್ತಕ್ಕಂಥದ್ದು. ಇದು ಕೂಡ 3 ಅಂಕದ ಪ್ರಶ್ನೆ. ಮೊದಲನೇದಾಗಿ ಅಲಂಕಾರದ ಹೆಸರನ್ನು ಬರೀಬೇಕು, ಯಾವ ಅಲಂಕಾರ ಅಂತ. ಎಲ್ಲ ಅಲಂಕಾರಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಲಕ್ಷಣ ಇರುತ್ತೆ, ಅದನ್ನು ದಯಮಾಡಿ ವಿದ್ಯಾರ್ಥಿಗಳೇ ಬಾಯ್ಪಾಟ್ ಮಾಡಲೇಬೇಕು. ಇದಕ್ಕೆ 2ನೇ ಅಂಕ. ಅಂಶಗಳನ್ನು ಗುರುತಿಸಿ ಸಮನ್ವಯಿಸೋದು ಅಂದರೆ ನೋಡಿ, ಪ್ರಶ್ನೆ 31 ಕೊಟ್ಟಿದ್ದಾರೆ. ಮನೋರಮೆ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇದು ಕೂಡ ಪುಸ್ತಕದಲ್ಲಿ ಬಂದಿರತಕ್ಕಂತಹ ಉದಾಹರಣೆ. ಇದನ್ನು ನಿಮ್ಮ ಪ್ರಶ್ನೆಯಾಗಿ ಕೊಟ್ಟಿದ್ದಾರೆ. ಅಂತೆ ಅಂತ ಬಂದಾಗ ಉಪಮಾಲಂಕಾರ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅಲಂಕಾರದ ಬಗ್ಗೆ ಕೂಡ ಸಾಕಷ್ಟು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ನೀವು ಬರೆದಿರ್ತಕ್ಕಂಥ ಉತ್ತರ ಕರೆಕ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಗಾದೆಯನ್ನು ವಿಸ್ತರಿಸಿ ಬರೆಯೋದು. ಗಾದೆಯ ಮಹತ್ವ ಅಂದರೆ ಫಸ್ಟ್ ಪ್ಯಾರಾಗ್ರಾಫ್ ಏನು ಬರೀತೀರಿ ಅದಕ್ಕೆ 1 ಅಂಕ. ಯಾವುದಾದ್ರೂ ಎಕ್ಸಾಂಪಲ್ ಜೊತೆಗೆ ಉದಾಹರಣೆಯೊಂದಿಗೆ ಅರ್ಥ ವಿವರಣೆಯನ್ನು ಮಾಡಬೇಕಾಗುತ್ತೆ, ಇದಕ್ಕೊಂದು ಅಂಕ. ಭಾಷಾ ಶೈಲಿಗೆ ಮತ್ತು ನೀವು ಬಳಸಿರ್ತಕ್ಕಂತಹ ಪದಕ್ಕೆ 1 ಅಂಕ ಸಿಗುತ್ತೆ. ಅಂದರೆ ನೀವು ಸ್ವಲ್ಪ ಚೆನ್ನಾಗಿ ಬರೀಬೇಕಾಗುತ್ತೆ. ನೋಡಿ, ಗಾದೆ ಮಾತು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅತಿ ಆಸೆ ಗತಿಗೇಡು, ಇವೆರಡೂ ಗಾದೆ ಮಾತು ಕೂಡ ನಾನೀಗಾಗಲೇ ಹಾಕಿದ್ದೀನಿ. ಹಾಗೆ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯೋದು ಅಂದರೆ ಇದು 3 ಅಂಕದ ಪ್ರಶ್ನೆ. 6 ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆ 33, ಗುರುಪದೇಶ ಎಂದರೆ ತಲೆನೆರೆಯದೆ ಬರುವ ಮುಪ್ಪು. ಇದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಶುಕನಾಸನ ಉಪದೇಶ ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಇದು. ಪ್ರಶ್ನೆ 34, ಆವಂತಿ ಸುಕುಮಾರನೆಂದು ಪೆಸರನಿಟ್ಟಂ. ಇದು ಸುಕುಮಾರ ಸ್ವಾಮಿಯ ಕತೆ ಅಂತಕ್ಕಂಥ ಪಾಠದ್ದು. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಕೀ ಆನ್ಸರನ್ನು.
ಪ್ರಶ್ನೆ 35, ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ, ಇದು ವೃಕ್ಷಸಾಕ್ಷಿ ಅಂತಕ್ಕಂತಹ ಪಾಠದ್ದು. ಪ್ರಶ್ನೆ 36, ಹರಿಯ ಹೊಗೆ ಹೊಗೆದೋರ ದುರುಹದೆ ಬರಿದೇ ಹೋಹುದೆ, ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂತಹ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಪ್ರಶ್ನೆ ಇದು. ಹಾಗೆ ಪ್ರಶ್ನೆ 37, ಎನ್ನಳುಗಾಣ ನೆನ್ನಣುಗದ ಮನಿಕ್ಕಿದ ಭಾರತ ಭೀಮರು, ಇದು ಚಲವನೆ ಮೆರೆವೆಂ ಅಂತಕ್ಕಂತಹ ಪದ್ಯದಿಂದ ಬಂದಿರತಕ್ಕಂತಹ ಸಂದರ್ಭ. ಪ್ರಶ್ನೆ 38, ವಿದ್ಯಾಧನಮೇ ದನಮಪ್ಪುದು, ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂತಹ ಪದ್ಯದಿಂದ ಬಂದಿರತಕ್ಕಂತಹ ಪ್ರಶ್ನೆ ಹಾಗೂ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, 2 ಪದ್ಯವನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ, 2ರಲ್ಲಿ ಯಾವುದಾದ್ರೂ ಒಂದು ಪದ್ಯ ಭಾಗವನ್ನು ಬರೀಬೇಕಾಗುತ್ತೆ. ನೀಲಮೇಘ ಮಂಡಲ ಸಮಬಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದು 2 ಪ್ಯಾರಾಗ್ರಾಫು ಕೂಡ ಹೌದು. ಯುಗ ಯುಗಗಳ ಹಣೆ ಬರಹ ವರಸಿ, ಇದರಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗಿತ್ತು. ಇಲ್ಲಿ ಕೀ ಆನ್ಸರನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ಹಾಗಾಗಿ ಇದೇನು ವಿಶೇಷತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು. ಪ್ರಶ್ನೆ ಒಂದಕ್ಕೆ 4 ಅಂಕ ಇರುತ್ತೆ. ನಿಮಗೆ ಈಗಾಗಲೇ ಕಾಣಿಸುತ್ತೆ, ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕ್ಕೆ, ವೀರಲವ ಪದ್ಯದ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಯ್ಕೆ ಬರೀಬೇಕಾಗುತ್ತೆ. ಆಯ್ಕೆ ಬರೆದ ನಂತರ ಸ್ವಲ್ಪ ಹಿಂದಿನ ಕಥೆಯನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಾದರೂ ನೋಡ್ಕೊಳ್ಳಿ, ಇಲ್ಲ ಅಂದರೆ ಈಗಾಗಲೇ ಹೇಳಿದ್ದೀನಿ, PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ 8-10 ವಾಕ್ಯಗಳಲ್ಲಿ ಉತ್ತರಿಸ್ರಿ. 4 ಅಂಕದ ಪ್ರಶ್ನೆ, 2 ಪ್ರಶ್ನೆ ಇರುತ್ತೆ ನೋಡಿ. ಪ್ರಶ್ನೆ 41ರಲ್ಲಿ ಒಂದೇ ಪಾಠದ 2 ಪ್ರಶ್ನೆ ಇದೆ. ಶಬರಿ ಪಾಠದ್ದು, ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಎಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ, ಏನೋ ಒಂದು ಉತ್ತರ ಬರೆದು 4 ಅಂಕ ಬೀಳುತ್ತೆ ಅಂತ ಅಂದ್ಕೊಂಡಿರ್ತೀರಾ. ಆದರೆ ಇದು 3/4 ಪೇಜ್ ಆದರೂ ಇರಬೇಕಾಗುತ್ತೆ. ಯಾಕಂದರೆ 4 ಅಂಕದ ಪ್ರಶ್ನೆ ಮತ್ತು ಲ್ಯಾಂಗ್ವೇಜ್ ಆಗಿರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಉತ್ತರ ಇದು. ಹಾಗೆ ಮುಂದೆ ಪ್ರಶ್ನೆ 42, ಹಲಗಲಿ ದಂಗೆಯ ಪರಿಣಾಮವೇನು ವಿವರಿಸಿ. ಹಲಗಲಿ ದಂಗೆಗೆ ಕಾರಣವಾದ ಅಂಶಗಳು ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಿದ ಬಗೆಯನ್ನು ಕುರಿತು ಬರೆಯಿರಿ. ವಿದ್ಯಾರ್ಥಿಗಳೇ, ನೋಡಿದ್ರಿ ನೀವು, ಒಂದು ಪದ್ಯದ ಮೇಲೆ 2 ಪ್ರಶ್ನೆ, ಹಾಗೆ ಗದ್ಯದ ಮೇಲೆ 2 ಪ್ರಶ್ನೆ ಇತ್ತು. ಪದ್ಯದ ಕಡೆಯಿಂದ 1, ಹಾಗೆ ಗದ್ಯದ ಕಡೆಯಿಂದ 1 ಬರೀಬೇಕಾಗಿತ್ತು. ನೀವು ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ, ಏಕೆಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇದು. ಸಾಕಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡಿರ್ತೀರ. ಅದರಲ್ಲಿ ನೀವು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದು ಅನ್ನೋದನ್ನು ಕೂಡ ನೀವು ಗೆಸ್ ಮಾಡ್ಕೊಂಡಿರ್ತೀರ. ಮುಂದಿನ ಪ್ರಶ್ನೆ, ಪದ್ಯ ಭಾಗವನ್ನು ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು. ಇದು ಒಂದು ಗದ್ಯವನ್ನು ಅಂದರೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಓದ್ಕೊಂಡು 1 ಅಂಕದ 4 ಪ್ರಶ್ನೆ ಇರುತ್ತೆ, ಇಲ್ಲಾಂದರೆ 2 ಅಂಕದ 2 ಪ್ರಶ್ನೆ ಇರುತ್ತೆ. ಆದರೆ ನಿಮಗೆ 2 ಅಂಕದ 2 ಪ್ರಶ್ನೆ ಇದೆ. ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನು ಮೊದಲು ಓದ್ಕೊಂಡು ನೀವು ಈ ಪ್ಯಾಸೇಜನ್ನು ಓದಿದ್ರೆ ನಿಮಗೆ ಉತ್ತರ ಬೇಗ ಸಿಗುತ್ತೆ. ನೀವು ಹಾಗೆ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ಕೀ ಆನ್ಸರ್ ಕೊಟ್ಟಿರೋದ್ರಿಂದ ನಿಮಗೆ ನೀವು ಬರೆದಿರ್ತಕ್ಕಂಥ ಉತ್ತರ ಕರೆಕ್ಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಪತ್ರಲೇಖನ ಬರೆಯೋದು. ಇದು 5 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಯಾವುದಾದ್ರೂ ಒಂದು ಪತ್ರಲೇಖನ ಬರೀಬೇಕು. ಪ್ರಶ್ನೆ 44, ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೀಬೇಕು. ಈಗಾಗಲೇ ನಾನು ಈ ರೀತಿಯ ಪತ್ರಲೇಖನದ ಉದಾಹರಣೆಯನ್ನು ಹಾಕಿದ್ದೀನಿ. ಅಥವಾ ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೀಬೇಕು. ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಇನ್ನೊಂದು ಖಾಸಗಿ ಪತ್ರ ಇರುತ್ತೆ. ವಿದ್ಯಾರ್ಥಿಗಳೇ, ನೀವು ಯಾವುದಾದ್ರೂ ಒಂದು ಪತ್ರಲೇಖನವನ್ನು ಬರೀಬೇಕಾಗತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಪ್ರಬಂಧ. ಪ್ರಶ್ನೆ ಒಂದಕ್ಕೆ 5 ಅಂಕ. 45 ಪ್ರಶ್ನೆ ನಂಬರ್, ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ. ಇನ್ನೊಂದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಆ್ಯಕ್ಚುಲಿ ನಾನು ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಹಾಕಿಲ್ಲ, ಪ್ರಬಂಧ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಇದು ವಿಡಿಯೋವನ್ನು ಹಾಕಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು SSLC 2024ರ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದ ಕೀ ಉತ್ತರವನ್ನು ತಿಳಿದುಕೊಂಡ್ರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಯಾರಿಗೆ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಅವಶ್ಯಕತೆ ಇದ್ದರೆ ಈ ವಿಡಿಯೋನ ದಯಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.